ಹಾಯ್ ಎಲ್ಲರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. RBI ಇಂಟ್ರೆಸ್ಟ್ ರೇಟನ್ನು 50 ಬೇಸಿಸ್ ಪಾಯಿಂಟಷ್ಟು ಜಾಸ್ತಿ ಮಾಡಿದ್ದಾರೆ. ಸೊ ಈ ಒಂದು ಇಂಟ್ರೆಸ್ಟ್ ರೇಟ್ ಹೈಕಿಂದ ಕೆಲವೊಂದಿಷ್ಟು ಸ್ಟಾಕ್ಗಳಲ್ಲಿ ನಾವು ಶಾರ್ಟ್ ಟರ್ಮ್ ಎಂಟ್ರಿಯನ್ನು ತಗೋಬೋದಾಗುತ್ತೆ, ಒಳ್ಳೆ ಒಂದು ಪ್ರಾಫಿಟ್ಸನ್ನು ಕೂಡ ಮಾಡ್ಬೋದಾಗುತ್ತೆ. RBIನ ಇಂಟ್ರೆಸ್ಟ್ ರೇಟ್ ಹೈಕ್ ಏನಿದೆ ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ಗಳಿಗೆ ತುಂಬಾನೇ ಒಂದು ಪಾಸಿಟಿವ್ ಆಗುತ್ತೆ. ಹಾಗೆ RBI ಈ ಒಂದು ಮಾನಿಟರಿ ಪಾಲಿಸಿ ಮೀಟಿಂಗ್ನಲ್ಲಿ ಕ್ಯಾಶ್ ರಿಸರ್ವ್ ರೇಷಿಯೋನ ಕೂಡ ಜಾಸ್ತಿ ಮಾಡಿಲ್ಲ, ಅದು ಕೂಡ ಬ್ಯಾಂಕ್ಗೆ ಪಾಸಿಟಿವ್ ಆಗಿರುತ್ತೆ. ಸೊ ಈ ಒಂದು ಫೈನಾನ್ಷಿಯಲ್ ಇಯರ್ನಲ್ಲಿ ಭಾರತದ GDP ಗ್ರೋತ್ ಫೋರ್ಕಾಸ್ಟ್ ಏನಿದೆ ಅದನ್ನು ಕೂಡ RBI ಸೇಮ್ ಮೇಂಟೈನ್ ಮಾಡ್ತಿದ್ದಾರೆ. ಸೊ ಅದು ಕೂಡ ಪಾಸಿಟಿವ್ ನ್ಯೂಸ್ ಆಗಿದೆ. ಸೊ ಮೊದಲನೇದಾಗಿ ಕೋಟಕ್ ಮಹೀಂದ್ರಾ ಬ್ಯಾಂಕಲ್ಲಿ ನಮಗೆ 2127ರ ಟಾರ್ಗೆಟ್ ನೋಡೋದಕ್ಕೆ ಸಿಗ್ಬೋದು ಅಂತ ಅನಲಿಸ್ಟ್ಗಳು ಪ್ರಿಡಿಕ್ಟ್ ಮಾಡ್ತಿದ್ದಾರೆ. ಸೊ ಈಗ ನಮಗೆ ಕೋಟಕ್ ಮಹೀಂದ್ರಾ ಬ್ಯಾಂಕ್ 1850ರಿಂದ 1870 ಲೆವೆಲಲ್ಲಿ ಟ್ರೇಡ್ ಆಗ್ತಿದೆ. ಸೊ ಇಲ್ಲಿ 1760 ಒಂದು ಸ್ಟಾಪ್ ಲಾಸನ್ನು ಮೇಂಟೈನ್ ಮಾಡಿಕೊಂಡು 2100 ಒಂದು ಟಾರ್ಗೆಟ್ ಪ್ರೈಸ್ಗೆ ಬೈಯಿಂಗನ್ನು ಮಾಡ್ಬೋದಾಗುತ್ತೆ. ಸೊ 14% ರಿಟರ್ನನ್ನು ನಾವು ಕೋಟಕ್ ಮಹೀಂದ್ರಾ ಬ್ಯಾಂಕಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಕೋಟಕ್ ಮಹೀಂದ್ರಾ ಬ್ಯಾಂಕಲ್ಲಿ ನಮಗೆ ಹೈಯರ್ ಹೈಸ್ ಹೈಯರ್ ಲೋಸ್ ನೋಡೋದಕ್ಕೆ ಸಿಗ್ತದೆ. ಸೊ ಹಾಗೆ ಇಲ್ಲಿ ಡಬಲ್ ಬಾಟಮ್ ಪ್ಯಾಟರ್ನ್ ಅನ್ನು ಕೂಡ ನಾವು ಅಬ್ಸರ್ವ್ ಮಾಡ್ಬೋದು. ಸೊ ಈ ಲೆವೆಲಲ್ಲಿ ಒಂದು ಒಳ್ಳೆ ಸಪೋರ್ಟ್ ಝೋನ್ ಕೂಡ ಕ್ರಿಯೇಟ್ ಆಗಿದೆ. ಸೊ ಈ ಲೆವೆಲ್ನ ಮೇಲೆ ಸ್ಟಾಕ್ ಟ್ರೇಡ್ ಆಗ್ತಿದ್ದಾಗ ಒಳ್ಳೆ ಒಂದು ಪಾಸಿಟಿವ್ ಮೊಮೆಂಟಮ್ನ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇರುತ್ತೆ. ಸೊ ಶಾರ್ಟ್ ಟರ್ಮ್ಗೆ ಬೈಯಿಂಗನ್ನು ಮಾಡಿದಾಗ ಖಂಡಿತವಾಗ್ಲೂ ಸ್ಟಾಪ್ ಲಾಸನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಕೋಟಕ್ ಮಹೀಂದ್ರಾ ಬ್ಯಾಂಕ್ ಲಾಂಗ್ ಟರ್ಮ್ಗೂ ಕೂಡ ಒಂದು ಒಳ್ಳೆ ಸ್ಟಾಕ್ ಆಗುತ್ತೆ. ಹಾಗೆ RSI ಕೂಡ ನಮಗೆ 50ರ ಲೆವೆಲಲ್ಲಿ ಕಾಣಿಸ್ತಿದೆ. ಸೊ ಇದು ಕೂಡ ಬುಲಿಶ್ನೆಸ್ಸನ್ನು ಇಂಡಿಕೇಟ್ ಮಾಡುತ್ತೆ. ಹಾಗೆ ಎರಡನೇ ಸ್ಟಾಕ್ ಬ್ಯಾಂಕ್ ಆಫ್ ಬರೋಡಾದಲ್ಲೂ ಕೂಡ ಅಷ್ಟೇ ಕರೆಂಟ್ ಲೆವೆಲಲ್ಲಿ ಬೈಯಿಂಗನ್ನು ಮಾಡ್ಬೋದಾಗುತ್ತೆ. ಸೊ ಇಲ್ಲೂ ಕೂಡ ಅಷ್ಟೇ ನಮಗೆ ಹೈಯರ್ ಹೈಸ್ ಹೈಯರ್ ಲೋಸ್ನ ಒಂದು ಫಾರ್ಮೇಷನ್ ಕಾಣಿಸ್ತಿದೆ. ಸೊ ನೀವು ಇಲ್ಲಿ ಗಮನಿಸ್ಬೋದು. ಸೊ ನಮಗೆ ಪ್ರತಿಯೊಂದು ಲೋ ಏನಿದೆ ಪ್ರೀವಿಯಸ್ ಲೋಗಿಂತ ಮೇಲ್ಗಡೆ ಕಾಣಿಸ್ತಿದೆ. ಸೊ ಇದೊಂದು ಸ್ಟ್ರಾಂಗ್ ಚಾರ್ಟ್ ಪ್ಯಾಟರ್ನ್ ಆಗಿರುತ್ತೆ. ಹಾಗೆ ನೀವು ಈ ಒಂದು ಹೈಸನ್ನು ಗಮನಿಸ್ಬೋದು, ಹೈಯರ್ ಹೈಸ್ ಕಾಣಿಸ್ತಿದೆ. ಸೊ ಪ್ರತಿಯೊಂದು ಹೈ ಏನಿದೆ ಪ್ರೀವಿಯಸ್ ಹೈಗಿಂತ ನಮಗೆ ಹೆಚ್ಚಾಗಿ ಕಾಣಿಸ್ತಿದೆ. ಸೊ ಇಲ್ಲಿ ನಮಗೆ ಒಂದು ಸ್ಟ್ರಾಂಗ್ ಮೊಮೆಂಟಮ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. 88ರ ಲೆವೆಲಲ್ಲಿ ಒಂದು ಸ್ಟಾಪ್ ಲಾಸನ್ನು ಮೇಂಟೈನ್ ಮಾಡಿಕೊಂಡು 122ರ ಟಾರ್ಗೆಟ್ ಪ್ರೈಸ್ಗೆ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಬೈಯಿಂಗನ್ನು ಮಾಡ್ಬೋದಾಗುತ್ತೆ. ಸೊ ರೀಸೆಂಟಾಗಿ ಬ್ಯಾಂಕ್ ಆಫ್ ಬರೋಡಾ ಒಳ್ಳೆ ಒಂದು Q4 ರಿಸಲ್ಟನ್ನು ಅನೌನ್ಸ್ ಮಾಡಿದರು. ಹಾಗೆ ಡಿವಿಡೆಂಡನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ. ಸೊ ಒಳ್ಳೆ ಒಂದು ಮೊಮೆಂಟಮ್ನ ಎಕ್ಸ್ಪೆಕ್ಟೇಷನ್ ಕೂಡ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಇರುತ್ತೆ. ಸೊ ಈ ಒಂದು ಟ್ರೇಡನ್ನು ನೀವು 3-4 ತಿಂಗಳ ಸಮಯಕ್ಕೆ ತಗೋಬೋದಾಗುತ್ತೆ. ಸ್ಟಾಪ್ ಲಾಸನ್ನು ಖಂಡಿತವಾಗ್ಲೂ ಮೇಂಟೈನ್ ಮಾಡ್ಕೋಬೇಕು. ಸ್ಟಾಪ್ ಲಾಸನ್ನು ಮೇಂಟೈನ್ ಮಾಡಿಕೊಂಡು ಶಾರ್ಟ್ ಟರ್ಮ್ ಟ್ರೇಡಿಂಗನ್ನು ತಗೋಬೇಕಾಗುತ್ತೆ. ಹಾಗೆ ಮುಂದಿನ ಸ್ಟಾಕ್ ಕೂಡ ಒಂದು ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ ಆಗಿರುತ್ತೆ ಫೆಡರಲ್ ಬ್ಯಾಂಕ್ ಕೂಡ ಅಷ್ಟೇ ಹೈಯರ್ ಟಾಪ್ ಹೈಯರ್ ಬಾಟಮ್ ಚಾರ್ಟ್ ಪ್ಯಾಟರ್ನ್ ಫಾರ್ಮ್ ಮಾಡ್ತಿದೆ. ಒಳ್ಳೆ ಒಂದು ಸಪೋರ್ಟ್ ಝೋನ್ ಕೂಡ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಇಲ್ಲೂ ಕೂಡ ಅಷ್ಟೇ ಕರೆಂಟ್ ಲೆವೆಲ್ಸಲ್ಲಿ ಬೈಯಿಂಗನ್ನು ಮಾಡ್ಬೋದು. 81ರ ಒಂದು ಸ್ಟಾಪ್ ಲಾಸನ್ನು ಮೇಂಟೈನ್ ಮಾಡ್ಕೋಬೇಕಾಗುತ್ತೆ. 107ರ ಒಂದು ಟಾರ್ಗೆಟ್ ಪ್ರೈಸ್ಗೆ ಫೆಡರಲ್ ಬ್ಯಾಂಕಲ್ಲಿ ಎಂಟ್ರಿಯನ್ನು ತಗೋಬೋದು. ಫೆಡರಲ್ ಬ್ಯಾಂಕ್ ಲಾಂಗ್ ಟರ್ಮ್ಗೂ ಕೂಡ ಒಂದು ಒಳ್ಳೆ ಸ್ಟಾಕ್ ಆಗಿರುತ್ತೆ. ನಿಮಗೆ ಶೇರ್ ಪ್ರೈಸ್ ಕೂಡ ತುಂಬಾ ಕಮ್ಮಿ ಕಾಣಿಸುತ್ತೆ. ತುಂಬ ಬ್ರೋಕರೇಜ್ಗಳು ಈ ಒಂದು ಸ್ಟಾಕಲ್ಲಿ ಬುಲಿಶ್ ಆಗಿ ಇದ್ದಾರೆ. ಹಾಗೆ ಮ್ಯೂಚುವಲ್ ಫಂಡ್ಗಳು ತುಂಬ ಇನ್ವೆಸ್ಟ್ಮೆಂಟನ್ನು ಫೆಡರಲ್ ಬ್ಯಾಂಕಲ್ಲಿ ಮಾಡಿದ್ದಾರೆ. ಸೊ ಖಂಡಿತವಾಗ್ಲೂ ಲಾಂಗ್ ಟರ್ಮ್ಗೂ ಕೂಡ ಫೆಡರಲ್ ಬ್ಯಾಂಕನ್ನು ಕನ್ಸಿಡರ್ ಮಾಡ್ಕೋಬಹುದು. ಶಾರ್ಟ್ ಟರ್ಮ್ಗೆ ಎಂಟ್ರಿಯನ್ನು ತಗೋತಿದ್ದೀರಾ ಅಂದಾಗ 81ರ ಲೆವೆಲಲ್ಲಿ ಖಂಡಿತವಾಗ್ಲೂ ಒಂದು ಸ್ಟಾಪ್ ಲಾಸನ್ನು ಮೇಂಟೈನ್ ಮಾಡ್ಕೋಬೇಕಾಗುತ್ತೆ. ಸ್ಟಾಪ್ ಲಾಸನ್ನು ಮೇಂಟೈನ್ ಮಾಡಿಕೊಂಡು 107ರ ಲೆವೆಲ್ ನಿಮಗೆ ಕಾಣಿಸಿದಾಗ ಅಲ್ಲಿ ನೀವು ಪ್ರಾಫಿಟನ್ನು ಬುಕ್ ಮಾಡ್ಕೋಬಹುದು. ಹಾಗೆ ನಾಲ್ಕನೇ ಸ್ಟಾಕ್ ಕೂಡ ನಮಗೆ ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ ಆಗಿರುತ್ತೆ ICICI ಬ್ಯಾಂಕ್. ಸೊ ICICI ಬ್ಯಾಂಕನ್ನು ಕಳೆದ ವಾರದ ವಿಡಿಯೋದಲ್ಲೂ ಕೂಡ ನಾನು ಸಜೆಸ್ಟ್ ಮಾಡಿದ್ದೆ. ಸೊ ICICI ಬ್ಯಾಂಕಲ್ಲೂ ಕೂಡ ಒಳ್ಳೆ ಒಂದು ಚಾರ್ಟ್ ಫಾರ್ಮೇಷನ್ ಕಾಣಿಸ್ತಿದೆ. ಇಲ್ಲಿ ನಮಗೆ ಇನ್ವರ್ಸ್ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಕಾಣಿಸ್ತಿದೆ. ಸೊ ಇಲ್ಲಿ ಉಲ್ಟಾ ತಲೆ ಆಕಾರ ಮತ್ತು ಇಲ್ಲಿ ನೀವು ಗಮನಿಸ್ಬೋದು ಶೋಲ್ಡರ್ ರೀತಿಯಲ್ಲಿ ಒಂದು ಪ್ಯಾಟರ್ನ್ ಫಾರ್ಮ್ ಆಗ್ತಿದೆ. ಸೊ ಇದು ಕೂಡ ಒಂದು ಬುಲ್ಲಿಶ್ ಸೈನನ್ನು ಇಂಡಿಕೇಟ್ ಮಾಡುತ್ತೆ. ಸೊ ಖಂಡಿತವಾಗ್ಲೂ ICICI ಬ್ಯಾಂಕ್ ಕೂಡ ಒಂದು ಬೌನ್ಸ್ ಬ್ಯಾಕನ್ನು ಕೊಡುವಂಥ ಸಾಧ್ಯತೆ ಇರುತ್ತೆ. ಸೊ ಈಗ ನಮಗೆ ಸ್ಟಾಕ್ ಸ್ವಲ್ಪ ಕರೆಕ್ಟ್ ಆಗ್ತಿದೆ. 710 ಒಂದು ಸ್ಟಾಪ್ ಲಾಸನ್ನು ಮೇಂಟೈನ್ ಮಾಡಿಕೊಂಡು ಕರೆಂಟ್ ಲೆವೆಲಲ್ಲಿ ಬೈಯಿಂಗನ್ನು ಮಾಡ್ಬೋದಾಗುತ್ತೆ. 760ರ ಲೆವೆಲನ್ನು ICICI ಬ್ಯಾಂಕ್ ಕ್ರಾಸ್ ಮಾಡಿದ್ರೆ ಒಳ್ಳೆ ಒಂದು ಪಾಸಿಟಿವ್ ಮೊಮೆಂಟಮ್ ನಮಗೆ ನೋಡೋದಕ್ಕೆ ಸಿಗ್ಬೋದು. 810 825ರ ಟಾರ್ಗೆಟ್ ಲೆವೆಲ್ಸ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಸೊ ಮೊದಲನೇ ಟಾರ್ಗೆಟ್ ನಮಗೆ 810ರ ಪ್ರೈಸ್ ಆಗಿರುತ್ತೆ. ಆ ಲೆವೆಲಲ್ಲಿ ಸ್ವಲ್ಪ ಪ್ರಾಫಿಟನ್ನು ಬುಕ್ ಮಾಡ್ಕೋಬಹುದು. ಮತ್ತೆ 825ರ ಲೆವೆಲ್ ಹತ್ರ ಸ್ಟಾಕ್ ಹೋದ್ರೆ ಅಲ್ಲಿ ನಾವು ಸ್ವಲ್ಪ ಪ್ರಾಫಿಟನ್ನು ಬುಕ್ ಮಾಡ್ಕೋಬೋದಾಗುತ್ತೆ. ಸೊ ಕರೆಂಟ್ ಲೆವೆಲ್ಸಲ್ಲಿ ಕೂಡ ICICI ಬ್ಯಾಂಕನ್ನು ಬೈ ಮಾಡ್ಕೋಬಹುದು. ಶಾರ್ಟ್ ಟರ್ಮ್ಗೆ ಬೈಯಿಂಗನ್ನು ಮಾಡ್ತಿದ್ರೆ ಅಂದರೆ 710ರ ಲೆವೆಲಲ್ಲಿ ಸ್ಟಾಪ್ ಲಾಸನ್ನು ಮೇಂಟೈನ್ ಮಾಡ್ಕೋಬೇಕಾಗುತ್ತೆ. ಲಾಂಗ್ ಟರ್ಮ್ಗೆ ಬೈ ಮಾಡ್ತಿದ್ರೆ ಅಂದರೆ ಖಂಡಿತವಾಗ್ಲೂ ಡಿಪ್ ಬೈಯಿಂಗನ್ನು ಮಾಡಿಕೊಂಡು ಸೊ ಒಳ್ಳೆ ಒಂದು ಪ್ರಾಫಿಟ್ನ ಎಕ್ಸ್ಪೆಕ್ಟೇಷನ್ ಇಡ್ಬೋದಾಗುತ್ತೆ. ಸೊ ಇಲ್ಲಿ ಕೂಡ ಅಷ್ಟೇ ನಮಗೆ 50ರ ಲೆವೆಲಲ್ಲಿ RSI ಕಾಣಿಸ್ತಿದೆ. ಸೊ ಟಾಪ್ ಲೆವೆಲಿಂದ ಸ್ವಲ್ಪ ನಮಗೆ RSI ಡ್ರಾಪ್ ಆಗ್ತಿದೆ. ಸೊ ಸ್ಟಾಕ್ನಲ್ಲೂ ಕೂಡ ಸ್ವಲ್ಪ ಕರೆಕ್ಷನ್ ಇದೆ, ಬಟ್ ಬೌನ್ಸ್ ಬ್ಯಾಕ್ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಹಾಗೆ ಮುಂದಿನ ಸ್ಟಾಕ್ ಇನ್ಶೂರೆನ್ಸ್ ಸೆಕ್ಟರ್ನ ಕಂಪನಿ ಆಗಿರುತ್ತೆ HDFC ಲೈಫ್ ಇನ್ಶೂರೆನ್ಸ್ ಕಂಪನಿ. HDFC ಲೈಫ್ ಇನ್ಶೂರೆನ್ಸಲ್ಲೂ ಕೂಡ ನಮಗೆ ತುಂಬಾ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಇಲ್ಲೂ ಕೂಡ ಒಂದು ಶಾರ್ಟ್ ಟರ್ಮ್ ಎಂಟ್ರಿಯನ್ನು ತಗೋಬೋದಾಗುತ್ತೆ. ಚಾರ್ಟ್ನಲ್ಲಿ ನಮಗೆ ಬುಲಿಶ್ನೆಸ್ ಕಾಣಿಸ್ತಿದೆ. RSI ಕೂಡ 50ರ ಲೆವೆಲ್ ಮೇಲೆ ಈಗ ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಇಲ್ಲೂ ಕೂಡ 550ರ ಒಂದು ಸ್ಟಾಪ್ ಲಾಸನ್ನು ಮೇಂಟೈನ್ ಮಾಡ್ಕೋಬೋದಾಗುತ್ತೆ. 650ರ ಟಾರ್ಗೆಟ್ಗೆ HDFC ಲೈಫ್ ಇನ್ಶೂರೆನ್ಸಲ್ಲಿ ಕರೆಂಟ್ ಪ್ರೈಸಲ್ಲಿ ಎಂಟ್ರಿಯನ್ನು ತಗೋಬೋದು. ಸೊ ಮುಂದಿನ ಸ್ಟಾಕ್ ಗೋಡ್ರೇಜ್ ಪ್ರಾಪರ್ಟೀಸ್. ಗೋಡ್ರೇಜ್ ಪ್ರಾಪರ್ಟೀಸ್ಗೆ ಇಂಟ್ರೆಸ್ಟ್ ರೇಟ್ ಹೈಕ್ನಿಂದ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ.
ಬಟ್ ಸ್ಟಿಲ್ ಇಲ್ಲೂ ಕೂಡ 1300 ಲೆವೆಲಲ್ಲಿ ಒಂದು ಸ್ಟಾಪ್ ಲಾಸನ್ನು ಮೇಂಟೈನ್ ಮಾಡಿಕೊಂಡು 1420ರಿಂದ 1500 ಟಾರ್ಗೆಟ್ಗೆ ಒಂದು ಬೈಯಿಂಗನ್ನು ಮಾಡ್ಬೋದಾಗುತ್ತೆ. ಸ್ಟ್ರಿಕ್ಟಾಗಿ 1300 ಹತ್ರ ಸ್ಟಾಪ್ ಲಾಸನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಸ್ಟಾಕ್ ಕೂಡ ಈಗ ನಮಗೆ 1325 ಪ್ರೈಸ್ ಹತ್ರ ಟ್ರೇಡ್ ಆಗ್ತಿದೆ. ಸೊ ಇಲ್ಲೂ ಕೂಡ 7ರಿಂದ 17% ರಿಟರ್ನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಗೋಡ್ರೇಜ್ ಪ್ರಾಪರ್ಟೀಸ್ ಲಾಂಗ್ ಟರ್ಮ್ಗೂ ಕೂಡ ಒಂದು ಒಳ್ಳೆ ಸ್ಟಾಕ್ ಆಗುತ್ತೆ. 1200 ಲೆವೆಲಲ್ಲಿ ನಮಗೆ ಲಾಂಗ್ ಟರ್ಮ್ಗೆ ಒಳ್ಳೆ ಒಂದು ಸಪೋರ್ಟ್ ನೋಡೋದಕ್ಕೆ ಸಿಗುತ್ತೆ. ಸೊ ನೀವು 6-7 ತಿಂಗಳ ಒಂದು ಪರ್ಸ್ಪೆಕ್ಟಿವ್ ಅನ್ನು ಹೊಂದಿದ್ರೆ 1200 ಲೆವೆಲಲ್ಲೂ ಕೂಡ ಒಂದು ಸ್ಟಾಪ್ ಲಾಸ್ ಅನ್ನು ಮೇಂಟೈನ್ ಮಾಡಿಕೊಂಡು ಡಿಪ್ ಬೈಯಿಂಗ್ ಅನ್ನು ಮಾಡ್ಕೋತಾ ಸ್ಟಾಕಲ್ಲಿ ಒಳ್ಳೆ ಒಂದು ಪ್ರಾಫಿಟ್ ಅನ್ನು ಬುಕ್ ಮಾಡ್ಕೋಬೋದಾಗುತ್ತೆ. ಸೊ 1300 ಲೆವೆಲ್ನ ಮೇಲೆ ಗೋಡ್ರೇಜ್ ಪ್ರಾಪರ್ಟೀಸ್ ಟ್ರೇಡ್ ಆಗ್ತಿದ್ರೆ ಸೊ ಖಂಡಿತವಾಗ್ಲೂ ಅದು ಪಾಸಿಟಿವ್ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ಸ್ಟಾಕ್ ಇದು ಕೂಡ ಒಂದು ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ ಆಗಿರುತ್ತೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ SBI ಯಲ್ಲೂ ಕೂಡ ನೀವು ನೋಡ್ಬೋದು ಒಂದು ಸ್ಟ್ರಾಂಗ್ ಸಪೋರ್ಟ್ ಝೋನ್ ಕ್ರಿಯೇಟ್ ಆಗ್ತಿದೆ. ಇಲ್ಲೂ ಕೂಡ ಅಷ್ಟೇ ಈ ಒಂದು ಕರೆಂಟ್ ಲೆವೆಲ್ಸಲ್ಲಿ ಬೈಯಿಂಗ್ ಅನ್ನು ಮಾಡ್ಬೋದಾಗುತ್ತೆ. 520ರಿಂದ 550 ಟಾರ್ಗೆಟ್ ನಮಗೆ SBI ಯಲ್ಲಿ ನೋಡೋದಕ್ಕೆ ಸಿಗ್ಬೋದು. ಈಗ ಸ್ಟಾಕ್ 470ರಿಂದ 480 ರೇಂಜಲ್ಲಿ ಟ್ರೇಡ್ ಆಗ್ತಿದೆ. 390 ಹತ್ರ ಒಂದು ಸ್ಟಾಪ್ ಲಾಸ್ ಅನ್ನು ಮೇಂಟೈನ್ ಮಾಡಿಕೊಂಡು SBI ಯಲ್ಲಿ ಬೈಯಿಂಗ್ ಅನ್ನು ಮಾಡ್ಬೋದು. ಸೊ ಇದು ಕೂಡ ಅಷ್ಟೇ 3ರಿಂದ 4 ತಿಂಗಳ ಒಂದು ಟ್ರೇಡ್ ಆಗಿರುತ್ತೆ. ಇಲ್ಲೂ ಕೂಡ ಡಿಪ್ ಬೈಯಿಂಗ್ ಅನ್ನು ಮಾಡಿಕೊಂಡು ಖಂಡಿತವಾಗ್ಲೂ ಒಳ್ಳೆ ಪ್ರಾಫಿಟ್ಸ್ ಅನ್ನು ಮಾಡ್ಬೋದಾಗುತ್ತೆ. ಲಾಂಗ್ ಟರ್ಮ್ಗೂ ಕೂಡ SBI ಒಳ್ಳೆ ಒಂದು ಸ್ಟಾಕ್ ಆಗುತ್ತೆ. ಕೋವಿಡ್ ಟೈಮಲ್ಲಿ ನಮಗೆ SBI 150ರ ಲೋ ಅನ್ನು ಟಚ್ ಮಾಡಿತ್ತು. ಅಲ್ಲಿಂದ ಒಳ್ಳೆ ಒಂದು ಬೌನ್ಸ್ ಬ್ಯಾಕ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಇವರ ಪ್ರಾಫಿಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್, ಇಯರ್ ಆನ್ ಇಯರ್ ಚೆನ್ನಾಗಿ ಗ್ರೋ ಆಗ್ತಿದೆ. ಇದು ಕೂಡ ಪಾಸಿಟಿವ್ ಸೈನ್ ಆಗಿರುತ್ತೆ. ಹಾಗೆ ಇವರು ಇನ್ಫ್ರಾ ಬಿಸ್ನೆಸ್ಗೆ ತಮ್ಮ ಲೋನ್ ಡಿಸ್ಟ್ರಿಬ್ಯೂಷನ್ ಅನ್ನು ಜಾಸ್ತಿ ಮಾಡ್ತೀವಿ ಅಂತ ಕೂಡ ಅನೌನ್ಸ್ ಮಾಡಿದ್ದಾರೆ. ಅದು ಕೂಡ ಸ್ಟಾಕ್ಗೆ ಪಾಸಿಟಿವ್ ನ್ಯೂಸ್ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ಸ್ಟಾಕ್ ಆಟೋ ಸೆಕ್ಟರ್ನ ಮಾರುತಿ ಸುಜುಕಿ. ಸೊ ಇಲ್ಲೂ ಕೂಡ ಅಷ್ಟೇ ಒಳ್ಳೆ ಒಂದು ಚಾರ್ಟ್ ಫಾರ್ಮೇಷನ್ ಕಾಣಿಸ್ತಿದೆ. ಸೊ ಇಲ್ಲೂ ಕರೆಂಟ್ ಲೆವೆಲ್ಸಲ್ಲಿ ಬೈಯಿಂಗನ್ನು ಮಾಡ್ಬೋದು. 7600 ಒಂದು ಸ್ಟಾಪ್ ಲಾಸನ್ನು ಇಟ್ಕೊಂಡು ಸೊ 8100ರಿಂದ 9000 ಟಾರ್ಗೆಟ್ ಪ್ರೈಸ್ಗೆ ಮಾರುತಿ ಸುಜುಕಿಯಲ್ಲಿ ಬೈಯಿಂಗನ್ನು ಮಾಡ್ಬೋದಾಗುತ್ತೆ. ಸೊ ಮಾರುತಿ ಸುಜುಕಿಯಲ್ಲಿ ಬ್ರೋಕರೇಜ್ಗಳು ತುಂಬಾ ಬುಲಿಶ್ ಆಗಿದ್ರು. 9000 ಟಾರ್ಗೆಟ್ ಪ್ರೈಸನ್ನು ಕೂಡ ಕೊಟ್ಟಿದ್ರು. ಬಟ್ ಸ್ವಲ್ಪ ಪ್ಯಾನಿಕ್ನ ನ್ಯೂಸ್ನಿಂದ ಮಾರುತಿ ಸುಜುಕಿಯಲ್ಲಿ ಸೆಲ್ಲಿಂಗ್ ಪ್ರೆಷರ್ ಕಾಣಿಸ್ತಿದೆ. ಬಟ್ ಖಂಡಿತವಾಗ್ಲೂ ಸ್ಟಾಕ್ ರಿಕವರ್ ಆಗುತ್ತೆ. ಸೊ ಇಲ್ಲಿ 6ರಿಂದ 8 ತಿಂಗಳ ಒಂದು ಟೈಮ್ ಲೈನ್ಸನ್ನು ನೀವು ಕೊಟ್ಟರೆ ಖಂಡಿತವಾಗ್ಲೂ 8100ರಿಂದ 8500 ಟಾರ್ಗೆಟ್ ನೋಡೋದಕ್ಕೆ ಸಿಗ್ಬೋದು. ಶಾರ್ಟ್ ಟರ್ಮ್ಗೆ ಟ್ರೇಡಿಂಗ್ ಅನ್ನು ಮಾಡ್ತಿದ್ರೆ ಅಂದಾಗ 7600 ಲೆವೆಲಲ್ಲಿ ಖಂಡಿತವಾಗ್ಲೂ ಒಂದು ಸ್ಟಾಪ್ ಲಾಸ್ ಅನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಹಾಗೆ ಕ್ರೂಡ್ ಆಯಿಲ್ ಪ್ರೈಸಸ್ನಲ್ಲಿ ತುಂಬಾ ಮೊಮೆಂಟಮ್ ಇರೋದ್ರಿಂದ ONGCಯಲ್ಲೂ ಕೂಡ ಒಂದು ಬೈ ರೆಕಮೆಂಡೇಶನ್ ಇದೆ. 178ರ ಟಾರ್ಗೆಟ್ ಪ್ರೈಸ್ಗೆ ONGCಯಲ್ಲಿ ಬೈಯಿಂಗ್ ಅನ್ನು ಮಾಡ್ಬೋದು. ಬಟ್ ಇಲ್ಲಿ 140ರ ಲೆವೆಲ್ ಹತ್ರ ಒಂದು ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ ಅನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ONGCಯ ಮೊಮೆಂಟಮ್ ಏನಿದೆ ಕ್ರೂಡ್ ಆಯಿಲ್ನ ಪ್ರೈಸಸ್ ಮೇಲೆ ಡಿಪೆಂಡ್ ಆಗುತ್ತೆ. ಕ್ರೂಡ್ ಆಯಿಲ್ನ ಪ್ರೈಸಸ್ನಲ್ಲಿ ಫಾಲ್ ಬಂದಾಗ ONGC ಕೂಡ ಕರೆಕ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಒಂದು ಕಾರಣದಿಂದ ONGCಯಲ್ಲಿ ಸ್ಟ್ರಿಕ್ಟಾಗಿ ಸ್ಟಾಪ್ ಲಾಸ್ ಟ್ರೇಡಿಂಗ್ ಅನ್ನು ಮಾಡಬೇಕಾಗುತ್ತೆ. ಹಾಗೆ ಯಾರು ಲೋವರ್ ಲೆವೆಲ್ಸಲ್ಲಿ ONGCಯನ್ನು ಬೈ ಮಾಡಿದಿರಾ ನೀವು 178ರ ಟಾರ್ಗೆಟ್ ಪ್ರೈಸ್ ಹತ್ರ ಎಕ್ಸಿಟ್ ಆಗುವ ಬಗ್ಗೆ ಯೋಚನೆಯನ್ನು ಕೂಡ ಮಾಡ್ಬೋದಾಗುತ್ತೆ. ಹಾಗೆ IT ಸೆಕ್ಟರ್ನಿಂದ ಕೂಡ ಕೆಲವೊಂದಿಷ್ಟು ಟಾಪ್ ಪಿಕ್ಸ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಇನ್ಫೋಸಿಸ್, ಟೆಕ್ ಮಹೀಂದ್ರ, ಜೆನ್ಸರ್ ಹಾಗೆ ಬಿರ್ಲಾ ಸಾಫ್ಟ್ನಲ್ಲಿ ಪೊಸಿಷನನ್ನು ಮಾಡ್ಬೋದು. ಹಾಗೆ L&T ಇನ್ಫೋಟೆಕ್ಕಲ್ಲೂ ಕೂಡ ಒಂದು ಬೈ ರೇಟಿಂಗ್ ಅನಲಿಸ್ಟ್ಗಳ ಕಡೆಯಿಂದ ನೋಡೋದಕ್ಕೆ ಸಿಗ್ತಾ ಇದೆ. ಹಾಗೆ ಇನ್ಶೂರೆನ್ಸ್ ಸೆಕ್ಟರಲ್ಲಿ ನೀವು ಸ್ಟಾಕ್ಗಳನ್ನು ಪಿಕ್ ಮಾಡ್ತೀರಾ ಅಂದರೆ SBI ಲೈಫ್ ಮತ್ತು HDFC ಲೈಫ್ ಇನ್ಶೂರೆನ್ಸನ್ನು ಸೆಲೆಕ್ಟ್ ಮಾಡ್ಬೋದು ಅಂತ ಅನಲಿಸ್ಟ್ಗಳು ಪ್ರಿಡಿಕ್ಟ್ ಮಾಡ್ತಿದ್ದಾರೆ. ಹಾಗೆ ಹ್ಯಾಪಿಯೆಸ್ಟ್ ಮೈಂಡ್, ಲಿಂಡೆ ಇಂಡಿಯಾ ಹಾಗೆ ಸೊನಾಟಾ ಸಾಫ್ಟ್ವೇರನ್ನು ಕೂಡ ಕನ್ಸಿಡರ್ ಮಾಡ್ಕೋಬೋದು ಅಂತ ಅನಲಿಸ್ಟ್ ಪ್ರಿಡಿಕ್ಟ್ ಮಾಡ್ತಿದ್ದಾರೆ. ಸೊ ನೀವು ಸ್ವಿಂಗ್ ಟ್ರೇಡಿಂಗ್ ಮಾಡ್ತಿದ್ದೀರ ಅಂದರೂ ಕೂಡ ಒಂದು ಲೆವೆಲಲ್ಲಿ ನೀವು ಏನು ಬೈಯಿಂಗನ್ನು ಮಾಡ್ತಿರ್ತೀರ. ಸೊ ನಿಮ್ಮ ಸ್ಟಾಪ್ ಲಾಸ್ ಹಿಟ್ ಆಗೋವರೆಗೂ ಸ್ಟಾಕ್ ಏನಾದರೂ ಕೆಳಗಡೆ ಹೋಗ್ತಿದ್ರೆ ಆ ಲೆವೆಲ್ಸಲ್ಲೂ ಕೂಡ ನೀವು ಬೈ ಮಾಡ್ಬೋದಾಗುತ್ತೆ. ಸೊ ಎಕ್ಸಾಂಪಲ್ಗೆ ಹೇಳಬೇಕು ಅಂದಾಗ ICICI ಬ್ಯಾಂಕ್ನ ಎಕ್ಸಾಂಪಲನ್ನು ತೊಗೊಂಡಾಗ ಸೊ ನೀವು 730ರ ಲೆವೆಲಲ್ಲಿ ಸ್ಟಾಕಲ್ಲಿ ಎಂಟ್ರಿಯನ್ನು ತೊಗೊಂಡಾಗ ಸ್ಟಾಕ್ ಏನಾದರೂ ಮತ್ತೆ ಡಿಪ್ ಆದರೆ ಸೊ 725ರ ಪ್ರೈಸಲ್ಲಿ ಸ್ವಲ್ಪ ಸ್ಟಾಕನ್ನು ಬೈ ಮಾಡ್ಬೋದಾಗುತ್ತೆ. ಮತ್ತು 720 ಹತ್ರ ಸ್ಟಾಕ್ ಹೋದಾಗ ಸ್ವಲ್ಪ ಸ್ಟಾಕ್ಗಳನ್ನು ಬೈ ಮಾಡ್ಬೋದಾಗುತ್ತೆ. ಸೊ ಈ ರೀತಿಯಲ್ಲಿ ನಿಮ್ಮ ಸ್ಟಾಪ್ ಲಾಸ್ ಹತ್ರ ಸ್ಟಾಕ್ ಹೋಗೋವರೆಗೂ ನೀವು ಡಿಪ್ಪಲ್ಲಿ ಬೈಯಿಂಗನ್ನು ಮಾಡ್ಬೋದು. ಮತ್ತು ಈ ಒಂದು ಲೆವೆಲ್ನಿಂದ ಸ್ಟಾಕ್ ಏನಾದರೂ ಬೌನ್ಸ್ ಬ್ಯಾಕ್ ಆದರೆ ಸೊ ನಿಮ್ಮ ಆ್ಯಾವ್ರೇಜ್ ಕೂಡ ತುಂಬ ಚೆನ್ನಾಗಿ ಇರುತ್ತೆ. ಸೊ ನೀವು ಒಳ್ಳೆ ಲೆವೆಲ್ಸ್ ಹತ್ರ ಪ್ರಾಫಿಟನ್ನು ಕೂಡ ಬುಕ್ ಮಾಡ್ಕೋಬೋದಾಗುತ್ತೆ. ಯೂಶಲಿ ಸ್ವಿಂಗ್ ಟ್ರೇಡಿಂಗಲ್ಲಿ ಆ್ಯಾವ್ರೇಜನ್ನು ಮಾಡೋದಿಲ್ಲ. ಬಟ್ ಈ ರೀತಿಯಲ್ಲಿ ಟ್ರೇಡಿಂಗನ್ನು ಮಾಡಿ ಒಂದು ಪೊಸಿಷನಲ್ ಟ್ರೇಡನ್ನು ಕೂಡ ಮಾಡ್ಬೋದಾಗುತ್ತೆ. ಸೊ ನೀವು 2-3% ಸ್ಟಾಕ್ನ ಡೌನ್ ಸೈಡಲ್ಲಿ ಬೈ ಮಾಡ್ತಿದ್ದೀರ ಅಂದಾಗ ಸೊ ಮತ್ತೆ 5-6%ನಷ್ಟು ಅಪ್ಸೈಡ್ ಮೊಮೆಂಟಮ್ ಸಿಕ್ಕಿದಾಗ ಲೋವರ್ ಲೆವೆಲಲ್ಲಿ ಏನು ಸ್ಟಾಕನ್ನು ಬೈ ಮಾಡಿದ್ದೀರಾ ಅದನ್ನು ಸೆಲ್ ಮಾಡಿಕೊಂಡು ಪ್ರಾಫಿಟನ್ನು ಬುಕ್ ಮಾಡ್ಕೋಬೋದಾಗುತ್ತೆ. ಸೊ ಈ ರೀತಿಯಲ್ಲಿ ಟ್ರೇಡಿಂಗನ್ನು ಮಾಡೋದ್ರಿಂದ ಒಳ್ಳೆಯ ಒಂದು ಪ್ರಾಫಿಟ್ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಸೊ ನಾನಿವತ್ತು ನಿಮಗೆ ಸ್ಟಾಕ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ಸ್ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.